ಪೆಪೆ ಇದು ಶ್ರೀಲೇಶ್ ಎಸ್ ನಾಯರ್ ಅವರು ನಿರ್ದೇಶಿಸಿರುವಂತಹ ಚಿತ್ರ. ಪ್ರದೀಪ್ ಇಲ್ಲಿನ ಮುಖ್ಯ ಪಾತ್ರದ ಹೆಸರು. ಅವನನ್ನ ಎಲ್ಲ ಪೆಪೆ ಅಂತ ಕರಿತಾ ಇರ್ತಾರೆ. ಟ್ರೈಲರ್ನಲ್ಲಿ ಹೇಳಿರೋ ಹಾಗೆ ಇದು ಒಂದು ತೊರೆಯ ಸುತ್ತ ನಡೆಯುವಂಥ ಕಥೆ. ಆ ತೊರೆಯಿಂದ ತೊರೆಗೋಸ್ಕರ ನಡೀತಾ ಇರೋಂಥ ಜಗಳಗಳು ಎಷ್ಟೋ, ಅಲ್ಲಿ ಉರುಳ್ತಾ ಇರುವಂಥ ಆಲ್ರೆಡಿ ಉರುಳಿರುವಂಥ ತಲೆಗಳು ಅದೆಷ್ಟೋ. ಸೊ ಇದು ಏನಕ್ಕೆ ಆಗ್ತಾ ಇದೆ, ಇಲ್ಲಿನ ಕಥೆ ಏನು, ಈಗ ಇಲ್ಲಿ ನಮ್ಮ ಪೆಪೆಗೆ ಇರುವಂಥ ಎದುರಾಗುವಂಥ ಚಾಲೆಂಜಸ್ ಏನು ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಳ್ಬೇಕು. ಇಲ್ಲಿನ ಪಾಸಿಟಿವ್ಸ್ ಬಗ್ಗೆ ಮಾತನಾಡೋದಾದರೆ ಅದು ಇವರ ನರೇಷನ್ ಸ್ಟೈಲ್ ಅಂತ ಹೇಳ್ತೀನಿ. ಆಲ್ಸೋ ಇವರ ಎಡಿಟಿಂಗ್ ಚಾಯ್ಸ್ ತುಂಬಾ ಡಿಫ್ರೆಂಟ್ ಆಗಿದೆ, ತುಂಬಾ ಒರಿಜಿನಲ್ ಆಗಿದೆ. ಮೊದಲ 20-25 ನಿಮಿಷದಲ್ಲಿ ಬರುವಂಥ ಪ್ರತಿ ಫ್ರೇಮ್ ಕೂಡ ಒಂದಷ್ಟನ್ನು ಹೇಳ್ತಾ ಇತ್ತು. ಇಲ್ಲಿರೋ ಪಾತ್ರಗಳನ್ನು ಇಂಟ್ರೊಡ್ಯೂಸ್ ಮಾಡಿಸ್ತಾ ಇತ್ತು, ಕಥೆಯನ್ನು ಕನೆಕ್ಟ್ ಮಾಡ್ತಾ ಇತ್ತು. ಅಲ್ಲಿ ಸ್ಪೂನ್ ಫೀಡಿಂಗ್ ನಡೆದಿಲ್ಲ. ಆಲ್ಮೋಸ್ಟ್ ಒಂದು ಫ್ರೇಮ್ ಬಿಟ್ಟರೆ ನೀವು ಮುಂದೆ ಅದನ್ನು ಗೊತ್ತು ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನೋ ರೀತಿಯ ಟ್ರೀಟ್ಮೆಂಟ್. ಅಟೆನ್ಷನ್ ಕೊಟ್ಟು ನೋಡಿದರೆ ಎಲ್ಲ ಪಾಯಿಂಟ್ಗಳು, ಕ್ಯಾರೆಕ್ಟರ್ಗಳು, ಅವರ ಸಂಬಂಧಗಳು, ಅವರ ಕಥೆ, ಅವರ ಮೋಟಿವ್ ಎಲ್ಲನೂ ಅಲ್ಲಿ ಡಿಫೈನ್ ಆಗ್ತಾ ಇತ್ತು ಬರೀ ಒಂದೊಂದೇ ಫ್ರೇಮ್ಗಳಲ್ಲಿ. ಸೊ ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಆ್ಯಂಡ್ ಈ ಥರದ ಟ್ರೀಟ್ಮೆಂಟ್ ಸಿನಿಮಾ ಪೂರ್ತಿನೂ ಇರುತ್ತೆ. ಅದು ಆಫ್ಟರ್ ಎ ಪಾಯಿಂಟ್ ಸಿನಿಮಾ ಕೊಡೋ ಎಕ್ಸ್ಪೀರಿಯನ್ಸ್ಗೆ ಹೊಡೆತ ಕೊಟ್ಟಿದೆ. ಆದರೆ ಮೊದಲ ಬಾರಿಗೆ ಅದನ್ನು ನೋಡಿದಾಗ, ಸ್ಪೆಷಲಿ ಮೊದಲ ಅರ್ಧದಲ್ಲಿ ಅದು ತುಂಬಾ ಹಿಡಿಸ್ತು, ಇಂಟ್ರಿಗ್ಯೂಯಿಂಗ್ ಆಗಿತ್ತು. ಇಂಡಸ್ಟ್ರಿಗೆ ಒಬ್ಬ ಹೊಸ ಒರಿಜಿನಲ್ ನರೇಟರ್ ಸಿಕ್ಕಿದ್ದಾರೆ ಅಂತ ಅನ್ನಿಸ್ತು. ಇನ್ನೂ ಒಂದಷ್ಟು ಕ್ಯಾರೆಕ್ಟರ್ಗಳನ್ನು ಬರ್ಕೊಂಡಿರೋ ರೀತಿ ಚೆನ್ನಾಗಿತ್ತು. ಅವುಗಳನ್ನು ಸ್ಲೋ ಆಗಿ ಇಂಟ್ರೊಡ್ಯೂಸ್ ಮಾಡಿಸಿದ ರೀತಿ, ಡಿಫೈನ್ ಮಾಡಿದ ರೀತಿ ಚೆನ್ನಾಗಿತ್ತು. ಒಂದೆರಡು ಡೈಲಾಗ್ಸ್ ಕೂಡ ಚೆನ್ನಾಗಿದ್ವು. ಇನ್ನು ಪರ್ಫಾರ್ಮೆನ್ಸಸ್ನಲ್ಲಿ ವಿನಯ್ ಅವರ ಪ್ರೆಸೆನ್ಸ್ ಚೆನ್ನಾಗಿದೆ. ಮಯೂರ್ ಪಟೇಲ್ ಅವರು ಒಂದಷ್ಟು ಅಟೆನ್ಷನ್ನ ಪಡ್ಕೊಳ್ತಾರೆ ಇಲ್ಲಿ. ತುಂಬ ದಿನಗಳ ನಂತರ ಅವರನ್ನು ನೋಡಿ ಖುಷಿ ಆಯಿತು ಕೂಡ. ಇನ್ನು ನಮ್ಮ ಫೇವ್ರೆಟ್ ಪೂರ್ಣಚಂದ್ರ ತೇಜಸ್ವಿ ಅವರು ತಮ್ಮದೇ ರೀತಿಯ ವ್ಯಾಲ್ಯೂವನ್ನು ಆ್ಯಡ್ ಮಾಡಿದ್ದಾರೆ ಈ ಸಿನಿಮಾಗೆ. ಇನ್ನು ಇದರ ನೆಗೆಟಿವ್ಸ್ ಕಡೆ ಬರೋದಾದರೆ, ಇವರ ಟ್ರೀಟ್ಮೆಂಟ್ ಏನಿದೆ ಅದು ಆಫ್ಟರ್ ಎ ಪಾಯಿಂಟ್ ಸಿನಿಮಾಗೆ ಹೊಡೆತ ಕೊಟ್ಟಿದೆ ಅಂತ ಹೇಳ್ತೀನಿ. ಯಾಕಂದರೆ ಇಲ್ಲಿ ಇರೋ ಅಂಥ ಕಥೆ ಮೊದಲೇ ಅರ್ಥ ಆಗಿಬಿಡುತ್ತೆ. ಏನಾಗಿದೆ, ಏನಾಗಬೇಕು, ಯಾರು ಕಾರಣ, ಈ ರೀತಿ ಅದನ್ನು ಜಾಸ್ತಿ ಎಕ್ಸ್ಪ್ಲೈನ್ ಮಾಡ್ದೇ ಅತಿ ಕಮ್ಮಿ ಫ್ರೇಮ್ಗಳಲ್ಲೇ ತೋರಿಸ್ಬಿಟ್ರು. ಬಟ್ ನಂತರ ಆ ಪಾಯಿಂಟಿಂದ ಸಿನಿಮಾ ಮುಂದಕ್ಕೆ ಹೋಗ್ತಾ ಇಲ್ಲ, ಪ್ರೊಸೀಡ್ ಆಗ್ತಾ ಇಲ್ಲ ಅನ್ನೋ ಫೀಲ್ ಹುಟ್ಟೋದಕ್ಕೆ ಶುರುವಾಯಿತು. ಸ್ಪೆಷಲಿ ಸೆಕೆಂಡ್ ಹಾಫ್ನಲ್ಲಿ ಅದು ಇನ್ನೂ ಹೆಚ್ಚಾಯಿತು. ಅಲ್ಲಿ ಅದೇ ಡೈಲಾಗ್ಗಳ ಸುತ್ತ, ಅದೇ ಇಂಟ್ರೊಡಕ್ಷನ್ನ ಸುತ್ತ ಸಿನಿಮಾ ಸುತ್ತು ಹೊಡಿತಾ ಇದೆ ಅನ್ನೋ ಫೀಲ್ ಬರುತ್ತೆ. ನಂತರ ಇವರ ಪ್ರೆಸೆಂಟೇಷನಲ್ಲಿ, ನರೇಷನಲ್ಲಿ ಹೊಸತನ ಕಾಣಿಸುತ್ತೆ, ಆದರೆ ರೈಟಿಂಗ್ನಲ್ಲಿ ಅಲ್ಲ. ಹೆಚ್ಚು ಕ್ಯಾರೆಕ್ಟರ್ಗಳನ್ನು ಅರ್ಧಕ್ಕೆ ಬಿಟ್ಟರು ಅಂತ ಅನ್ನಿಸ್ತು. ಅವುಗಳನ್ನು ಮುಂದಿನ ಸಿನಿಮಾದಲ್ಲಿ ಕಂಪ್ಲೀಟ್ ಮಾಡ್ತೀವಿ ಅನ್ನೋದು ಆ ಚಾಯ್ಸ್ ಅಷ್ಟು ಹಿಡಿಸ್ಲಿಲ್ಲ. ಅದಕ್ಕೆ ಅಷ್ಟೊಂದು ರೀಸನ್ ಕೂಡ ಇರಲಿಲ್ಲ. ಒಂದು ಸಂದರ್ಭ ಆದಾಗ ಎಲ್ಲಿದ್ದ, ಎಲ್ಲಿಗೆ ಹೋದ, ಎಷ್ಟು ಜನರನ್ನ ಕೊಂದ, ಈ ರೀತಿ ಸಾಕಷ್ಟು ವಿಷಯಗಳನ್ನು ಬಿಟ್ಟು ಆ ಕ್ಯಾರೆಕ್ಟರ್ ಬದಲಾಗತ್ತೆ ಅನ್ನೋ ರೀತಿ ತೋರಿಸಿ ಮತ್ತೆ ಅದೇ ಸರ್ಕಲ್ಗೆ ವಾಪಸ್ ಹೇಳ್ಕೊಂಡು ಬರ್ತಾರೆ ಅವನನ್ನು. ಸೊ ಅಲ್ಲಿ ನಡೆದಂಥ ಅಷ್ಟು ಸಂದರ್ಭಗಳಿಗೆ ಆವಾಗ ಅರ್ಥ ಇಲ್ಲದ ಹಾಗಾಗತ್ತೆ. ಹಾಗೆಯೇ ಒಂದಷ್ಟು ಪಾತ್ರಗಳು ವೇಸ್ಟ್ ಆಗಿದ್ದಾವೆ ಕೂಡ. ಸೊ ಹೀಗೆ ಇಲ್ಲಿನ ಬರವಣಿಗೆಯಲ್ಲಿ ಒಂದಷ್ಟು ಪ್ರಾಬ್ಲಮ್ಸ್ ಕಂಡು ಅಂತ ಹೇಳ್ತೀನಿ. ಅದು ಇನ್ನೂ ತುಂಬ ಬೆಟರ್ ಆಗ್ಬೋದಿತ್ತು ಅಂತಲೂ ಅಂದ್ಕೊಳ್ತೀನಿ. ಸೊ ಸಿಂಪಲ್ ಆಗಿ ಹೇಳೋದಾದರೆ ಇದೊಂದು ಸ್ಟ್ರಿಕ್ಟ್ಲಿ ಆವ್ರೇಜ್ ಸಿನಿಮಾ ಅಂತ ಹೇಳ್ತೀನಿ. ನನಗೆ ಇದು ಆವ್ರೇಜ್ ಎಕ್ಸ್ಪೀರಿಯನ್ಸ್ನ ಕೊಡ್ತು ಅಂತ ಹೇಳ್ತೀನಿ. ಇದು ಈ ಒಪಿನಿಯನ್ ಈ ಸಿನಿಮಾದ ಬಗ್ಗೆ ಮಾತ್ರ. ಬಟ್ ಅದನ್ನು ಬಿಟ್ಟು ಇರ್ರೆಸ್ಪೆಕ್ಟಿವ್ ಆಫ್ ದ ರಿವ್ಯೂ, ಶ್ರೀಲೇಶ್ ಎಸ್ ನಾಯರ್ ಅವರು ಒಬ್ಬ ಒರಿಜಿನಲ್ ನರೇಟರ್, ಅವರಲ್ಲಿ ಒಂದು ಒರಿಜಿನಲ್ ವಾಯ್ಸ್ ಇದೆ ಅಂತ ಅನ್ನಿಸ್ತು ಇಲ್ಲಿನ ಅವರ ಟ್ರೀಟ್ಮೆಂಟ್ನಿಂದ, ಎಡಿಟಿಂಗ್ ಚಾಯ್ಸಿಂದ. ಐ ಹೋಪ್ ಮುಂದೆ ಅವರು ಬೆಟರ್ ರೈಟಿಂಗ್ ಜೊತೆ ಹಾಗೆ ಒಳ್ಳೆ ಸಿನಿಮಾಗಳ ಜೊತೆ ಬರ್ತಾರೆ ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು ಈ ಸಿನಿಮಾದ ಬಗ್ಗೆ. ಇನ್ನು ನೀವು ಈ ಸಿನಿಮಾವನ್ನು ಆಲ್ರೆಡಿ ನೋಡಿದರೆ ನಿಮಗೆ ಇದು ಹೇಗನ್ನಿಸ್ತು ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶುವಲ್ ಮತ್ತೆ ಸಿಗೋಣ.